ಏನು ಸಂಗೀತ ಬಬ್ಲು ದಪ್ಪ ಆಗ್ಬಿಟ್ಟವನೆ. ಇದ್ಯಾವುದು ಚೈನು? ಅಷ್ಟೊಂದು ಚೈನ್ ಹಾಕಿದ್ಯಾ? ನಿಮ್ಮ ಅಮ್ಮನ ಮಾಡಿಸ್ಕೊಂಡು ಕೊಟ್ಲಾ? ನಮ್ಮಮ್ಮನ ಕತ್ತೆ ಮಾಡಿಸ್ಕೊಡ್ಬೇಕು. ಹಾಂ, ಬಬ್ಲು ಬರ್ತ್ಡೇ ದಿವಸ ಇವರೇ ತಗೊಟ್ಟಿತ್ತು. ಓ ಹೌದಾ? ಇದೇನೇ ಒಂದು ಎ ಸಿ ಇಲ್ಲ, ಯಾವಾಗಲೂ ಎ ಸಿ ಇಲ್ದಿದ್ದು ಮಲಗ್ತಾನೆ ಇರಲಿಲ್ಲ ನೀನು. ಹಾಂ, ಏನು ಇಂಥ ಮನೆ ಒಳಗಿದೆಯಾ? ರೂಮ್ ಏನು ಇಷ್ಟು ಚಿಕ್ಕದಾಗೈತೆ? ಇದು ಸಂಗೀತನೇನಾ? ನನಗೆ ಶಾಕ್ ಆಗ್ತೈತೆ. ನೀನು ಈ ಥರ ಎಲ್ಲ ಇದೆಯಾ ಅಂತಂದರೆ. ಹಾಂ, ಎ ಸಿನೇ ಬೇಕಾಗಿತ್ತು. ಆ ಥರ ಬಟ್ಟೆ ಬೇಕು, ಈ ಥರ ಬಟ್ಟೆ ಬೇಕು, ರೂಮ್ ಚಿಕ್ಕದು ಅಂತ ಅಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದಳು. ಏನು ಇವತ್ತು ಇಷ್ಟೊಂದು ಸಿಂಪಲ್ ಆಗಿದೆಯಾ ನೀನು? ಹಾಂ, ಹಾಲು ನೋಡಿದ್ರೆ ಹೆಂಚಿನ ಮನೆ. ಹಾಂ, ಅದರಲ್ಲಿದೆಯಲ್ಲ ನೀನು. ಒಂದು ಸ್ವಲ್ಪ ಗಾಳಿ ಇಲ್ಲ, ಬೆಳಕಿಲ್ಲ, ಏನೂ ಇಲ್ಲ. ಅತ್ತೆ, ಆವಾಗಿದ್ದಿದ್ದು ಸಂಗೀತನೇ ಬೇರೆ, ಇವಾಗಿದ್ದಿದ್ದು ಸಂಗೀತನೇ ಬೇರೆ. ಕಾಲ ಒಂದೇ ಥರ ಇರಲ್ಲ ಅತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಒಂದ್ಸರಿ ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ, ಬೇಸಿಗೆಗಾಲ ಬರುತ್ತೆ. ಹಾಂ, ಎಲ್ಲ ಕಾಲಕ್ಕೂ ಹೊಂದ್ಕೊಬೇಕು ತಾನೇ. ನಾವು ಹೊಂದ್ಕೊತೀವಿ ತಾನೇ. ಚಳಿಗಾಲ ಬಂದರೆ ಸ್ವೆಟರ್ ಹಾಕ್ಕೊಂಡು ಬೆಚ್ಚಗಿರ್ತೀವಿ. ಬೇಸಿಗೆ ಬಂದರೆ ಫ್ಯಾನ್ ಹಾಕ್ಕೊಂಡು ತಣ್ಣಗೆ ಗಾಳಿ ಬರೋವರೆಗೂ ಫ್ಯಾನ್ ಹಾಕ್ಕೊತೀವಿ ಅಲ್ವಾ. ಬೇಸಿಗೆ ಕಾಲ ಬಂದರೆ ಎಲ್ಲ ಕಾಲಕ್ಕೂ ಹೊಂದ್ಕೊಬೇಕು. ಮಳೆಗಾಲ ಬಂದಾಗ ಛತ್ರಿ ಹಿಡ್ಕೊಂಡು ಹೊರಗಡೆ ಹೋಗ್ತೀವಿ. ಎಲ್ಲ ಕಾಲಕ್ಕೂ ಹೊಂದ್ಕೊಂಡ್ರೇ ಜೀವನ ಅತ್ತೆ. ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ಹೊರತು ಇಷ್ಟ ಆಗಲ್ಲ. ನನಗೆ ಈ ಜೀವನನೇ ಚೆನ್ನಾಗಿದೆ ಅತ್ತೆ, ನಾನು ಇಲ್ಲೇ ಇರ್ತೀನಿ. ಏನೋ ಅಮ್ಮ, ನನಗೆ ನಂಬೋಕ್ಕೆ ಆಗ್ತಾಯಿಲ್ಲ. ಅಂತಂದರೆ ನಂಬಲೇಬೇಕು. ನಿಮ್ಮ ಸಂಗೀತನೇ ನಾನು. ಅತ್ತೆ ಸರಿ, ಮಾವ ಚೆನ್ನಾಗಿದ್ದಾರಾ? ಸಹನಾ ಚೆನ್ನಾಗಿದ್ದಾಳತ್ತೆ? ಎಲ್ಲರೂ ಚೆನ್ನಾಗೋರಮ್ಮ. ಅಜ್ಜಿ ಬಂದು ವಾರ 15 ದಿವಸ ಆಯಿತು. ನಮ್ಮ ಮನೇಲಿ ಅವಳೆ ಯಾವಾಗಲೂ ಕೇಳ್ತಾಯಿದ್ದು ಎಲ್ಲಿ ಸಂಗೀತ ಅಂತ. ಅದಕ್ಕೆ ನಿನ್ನ ಮಾತಾಡಿಸ್ಕೊಂಡು ಹಂಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಕ್ಕವ್ರೆ, ನಾವು ಇಲ್ಲಿ ಆಲೂಗಡ್ಡೆ ಅಗಿತಾ ಇದ್ದೀರಿ. ಸಂಗೀತ ಇನ್ನೂ ಈ ಸದ್ಯಕ್ಕೆ ಎಲ್ಲೂ ಬರೋಕ್ಕಾಗಲ್ಲ. ಯಾಕಂತಂದರೆ ಕೂಲಿಯವರೆಲ್ಲ ಒಂದು 10-12 ಜನ ಬರ್ತಾ ಇರ್ತಾರೆ. ಡೈಲಿ ಅಡುಗೆ ಮಾಡಬೇಕು. ಅದಕ್ಕೆ ಈ ಸದ್ಯಕ್ಕೆ ಎಲ್ಲೂ ಬರಲ್ಲ ಸಂಗೀತ. ನಮ್ಮ ಸಂಗೀತ 10-12 ಜನಕ್ಕೆ ಅಡುಗೆ ಮಾಡ್ತಾಳಾ? ಓ, ನಿಮ್ಮ ಭ್ರಮೆ ಅಷ್ಟೇ. ಯಾವ ಕಾಲಕ್ಕೆ ಮಾಡಬೇಕು ಅವಳು ಅಡುಗೆ? ಹಾಂ ಅತ್ತೆ, 10-12 ಜನ ಅಲ್ಲ, 20 ಜನ ಬಂದರೂ ಅಡುಗೆ ಮಾಡೋ ಶಕ್ತಿ ಐತೆ ನನಗೆ. ಅವ್ರಿಗೆಲ್ಲರಿಗೂ ಅಡುಗೆ ಮಾಡಿರ್ತೀನಿ, ಆಯಿತಾ? ಭಯ ಏನಿಲ್ಲ ನನಗೆ. ನಿಜನೇನೆ? 20 ಜನಕ್ಕೆ ಅಡುಗೆ ಮಾಡ್ತೀಯಾ ನೀನು? ಅಲ್ಲ, ನಿಮ್ಮ ಅಮ್ಮನ ಮನೆಯಲ್ಲಿ ತಿಂದು ತಟ್ಟೆ ಎತ್ತಿ ಪಕ್ಕಕ್ಕೆ ಇಡೋಕ್ಕೆ ಜಗಳ ಮಾಡ್ತಾಯಿದ್ದೆ, ಇವಾಗ 20 ಜನಕ್ಕೆ ಅಡುಗೆ ಮಾಡ್ತೀಯಾ? ಹೌದು ಅತ್ತೆ, ದಿನ ಕೂಲಿಯವರು ಇದ್ದೇ ಇರ್ತಾರೆ ನಮ್ಮ ತೋಟದಲ್ಲಿ. ಇಲ್ಲ 10 ಜನ, ಇಲ್ಲ 12 ಜನ, ಈ ಥರ ಇದ್ದೇ ಇರ್ತಾರೆ. ಅವ್ರಿಗೆಲ್ಲ ಅಡುಗೆ ಮಾಡ್ತೀನಿ. ಬೆಳಗ್ಗೆ ಟಿಫನ್ ಮಾಡ್ತೀನಿ, ಮಧ್ಯಾಹ್ನ ಅಡುಗೆ ಮಾಡ್ತೀನಿ. ಅದೇ ಸಾಂಬಾರಿಗೆ ಸಂಜೆ ಮುದ್ದೆ ಬೇಕಂದರೆ ಮುದ್ದೆ ಮಾಡ್ಕೊಡ್ತೀನಿ, ಅನ್ನ ಮಾಡ್ತೀನಿ, ಚಪಾತಿ ಮಾಡ್ತೀನಿ. ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ತೀನಿ. ಸರಿ ಹೋಯ್ತು. ಹಾಂ, ನಮ್ಮ ಸಂಗೀತನೇನ ಇದು? ನೀನು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನನಗಂತೂ ನಂಬಕ್ಕೆ ಆಗ್ತಾಯಿಲ್ಲ. ನೀವೇನು ತೋಟದ ಕೆಲಸಕ್ಕೇನು ಹೋಗಲ್ವಾ? ಇಲ್ಲೇ ಇರೋದಾ? ಹೋಗ್ಬೇಕು. ಎಷ್ಟು ಎಕರೆ ಇದೆ ಜಮೀನು ನಿಮಗೆಲ್ಲ? ಜಾಸ್ತಿನೇ ಇದೆ. ನೀರಾವರಿನೂ ಇದೆ. ಕೂಲಿಯವರೆಲ್ಲ ಕೆಲಸ ಮಾಡ್ತಾರೆ. ನೀವೇನಾದರೂ ಬಸ್ಸಿಗೆ ಹೋಗ್ಬೇಕಾ? ಅದೇ ನಮ್ಮ ಕಾರಲ್ಲೇ ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ. ಇಲ್ಲ, ಇನ್ನೂ 1-2 ದಿವಸ ಇಲ್ಲೇ ಇದ್ಬಿಟ್ಟು ಹೋಗ್ತೀನಿ. ನಮ್ಮಮ್ಮ ಇದ್ದಾರೆ ಮನೆಯಲ್ಲಿ, ನೋಡ್ಕೊತಾರೆ, ಏನು ತೊಂದರೆ ಇಲ್ಲ. ಸಂಗೀತ ಜೊತೆ 1-2 ದಿವಸ ಇದ್ಬಿಟ್ಟು ಹೋಗೋಣ ಅಂತ ಬಂದೆ. ಓ ಹೌದಾ? ಇನ್ನೂ 2 ದಿವಸ ಇಲ್ಲೇ ಇರ್ತೀರಾ? ಹಾಂ ಹೌದು, ಇಲ್ಲೇ ಇರ್ತೀನಿ. ಇನ್ನೇನತ್ತೆ ಸಮಾಚಾರ? ಮನೆಗೆ ಹೋಗಿದ್ರಾ? ಅಮ್ಮನೇನಾದರೂ ಮಾತಾಡ್ಸಿದ್ರಾ? ಸವಿತಾ, ಕವಿತಾ, ಅಜಯ್, ವಿಜಯ್ ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ? ಇಲ್ಲಮ್ಮ, ಇಲ್ಲ. ಮನೆ ಗೃಹಪ್ರವೇಶ ನಾಮಕರಣಕ್ಕೆ ಹೋಗಿದ್ದಷ್ಟೇ. ನಾನು ಮತ್ತೆ ಹೋಗಲೇ ಇಲ್ಲ ಆ ಕಡೆ. ನೀನು ಬೇರೆ ಬಂದಿಲ್ಲಲ್ಲ. ಅಜಯ್, ವಿಜಯ್ ಅಲ್ಲಿ ನಿಮ್ಮ ಅತ್ತೆ ಮನೆಗೆ ಬಂದಿದ್ರು, ಇಲ್ಲಿ ಬಂದು ಕರ್ದಿಲ್ಲಂತೆ? ಕರ್ದಿಲ್ಲ ಅತ್ತೆ, ಕರ್ದಿಲ್ಲ. ಬಂದಿದ್ರು, ನಾನು ಬಬ್ಲು ಇವರು ಎಲ್ಲ ಹೋಗಿದ್ವಿ. ಕರ್ದಿಲ್ಲ, ಅವರಿಬ್ರು ಹಂಗೆ ಹೊರಟೋದ್ರು. ಆಮೇಲೆ ಏನೋ ನಿಮ್ಮಮ್ಮ ಹತ್ಕೊಂಡು ಸುರ್ಕೊಂಡು ಊಟ ಮಾಡಿದೆ, ಕೋಪ ಮಾಡ್ಕೊಂಡಿದ್ರಂತೆ. ಹೇಳಿದ್ರಮ್ಮ ಎಲ್ಲನೂ. ನಿಮ್ಮಮ್ಮನಾದರೂ ಬಂದು ಕರ್ದ್ಬಿಟ್ಟು ಹೋಗೋದಾಗಿತ್ತಲ್ಲ. ಏನು ಪರವಾಗಿಲ್ಲ ಬಿಡಿ ಅಕ್ಕವ್ರೆ. ಕರೆದ್ರೆಷ್ಟು ಕರೆದಿದ್ರೆಷ್ಟು, ಅವ್ರು ನಮ್ಮವರೇ ಅಲ್ವಾ, ನಮಗೇನು ಬೇಜಾರಿಲ್ಲ. ನಾಮಕರಣ ಗೃಹಪ್ರವೇಶ ಎಲ್ಲ ಆದಮೇಲೆ ನಾವು ಹೋಗಿ ಒಂದು ರಾತ್ರಿ ಇತ್ತು, ಬಂದ್ವಿ. ಓ ಹೌದಾ? ನೀವು ಹೋಗಿದ್ರಾ ನಮ್ಮ ಅಣ್ಣವ್ರ ಮನೆಗೆ? ಹೌದು ಅಕ್ಕವ್ರೆ, ಹೋಗಿದ್ವಿ ನಾವು. ನಮ್ಮ ಅಣ್ಣವ್ರ ಮನೆಗಳೆಲ್ಲ ನೋಡಿದ್ರಾ? ಎಷ್ಟೊಂದು ಚೆನ್ನಾಗಿದ್ದಾವೆ ಮನೆಗಳು. ಹಾಂ, ನಮ್ಮ ಸಂಗೀತನ ಕರ್ಕೊಂಬಂದು ಈ ಹಳೆ ಮನೇಲಿ ಇಟ್ಟಿದ್ದೀರಲ್ಲ. ಇಲ್ಲ, ನಾವು ಮನೆ ಕಟ್ಟಬೇಕು. ಐನೂರ ಹತ್ರ ಹೋಗಿ ಕೇಳಿದ್ದಕ್ಕೆ ನಮ್ಮ ಅತ್ತಿಗೆ ಅವರು ಇವಾಗ ಪ್ರೆಗ್ನೆಂಟ್ ಇರುವಾಗ ಯಾವುದೇ ಪಾಯ ಹಾಕೋದು ಅದೆಲ್ಲ ಮಾಡಬಾರ್ದಂತೆ. ಅದಕ್ಕೆ ಸುಮ್ಮನೆ ಆಗೋದ್ವಿ. ಓ ಹೌದಾ? ಮನೆ ಕಟ್ಟಿಸ್ತೀರಾ ನೀವು? ಹೌದು, ಮನೆ ಕಟ್ಟಿಸ್ತೀವಿ. ಇವರು ಊರಿಂದ ಬಂದಿದ ತಕ್ಷಣ ಊರಿಗೆ ಹೋಗಿದ್ರಲ್ಲ ಬೆಂಗಳೂರಿಗೆ, ಬಂದಿದ ತಕ್ಷಣ ಇಲ್ಲ ಸಂಗೀತ, ನಾವು ಅದೇ ಥರ ಮನೆ ಕಟ್ಟಬೇಕು ಅಂತ ಗಲಾಟೆ. ಆ ಥರ ಅಲ್ದಿದ್ರು ಸುಮಾರಾಗಾದ್ರೂ ನಾವು ಹೊಸ ಮನೆ ಕಟ್ಟಬೇಕು ಅಂತ ಆವತ್ತಿಂದ ಒಂದೇ ಗಲಾಟೆ. ಆಮೇಲೆ ಆ ಶಾಸ್ತ್ರ ಕೇಳಕ್ಕೆ ಹೋಗಿದ್ದಕ್ಕೆ ಮನೆಯಲ್ಲಿ ಪ್ರೆಗ್ನೆಂಟ್ ಅವರೆಲ್ಲ ಪಾಯ ಏನು ಹಾಕ್ಬಾರ್ದು ಅಂದಿದ್ದಕ್ಕೆ ಇವಾಗ ಸುಮ್ಮನೆ ಆಗ್ಬಿಟ್ರು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೊಂದು ಅರ್ಧ ಕೆಲಸ ಆದರೂ ಮುಗ್ದಿರೋದತ್ತೆ. ಓ ಹೌದಾ? ಸರಿ ರಮ್ಮ, ಸರಿ. ಇನ್ನೇನು ಸಂಗೀತ ಸಮಾಚಾರ? ಹಾಂ, ಅಜ್ಜಿ ನಾನು ನೋಡೋಕ್ಕೆ ಬರಲ್ಲ? ಎಲ್ಲಿ ಅತ್ತೆ, ಬಿಡುವೇ ಇಲ್ಲ. ಮನೆ ಜವಾಬ್ದಾರಿ ಎಲ್ಲ ನಂದೇ.
ಏನು ಮಾಡೋದು? ಮುಂಚೆ ಆದ್ರೂ ನಮ್ಮ ಭಾವನೆ ಅಂತ ಇದ್ರು. ಅವರು ನಾನು ಬಂದ ಒಂದು 15-20 ದಿವಸ ಇದ್ರೇನೋ ಅಷ್ಟೇ. ಆಮೇಲೆ ಪ್ರೆಗ್ನೆಂಟ್ ಅಂದೆ ಊರಿಗೆ ಹೋದ್ರು ಅವರು. ಇವಾಗ ಮನೆ ಪ್ರತಿಯೊಂದು ಜವಾಬ್ದಾರಿ ನಂದೆ. ಬಿಟ್ಟು ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಇವ್ನು ಬೇರೆ ಒಂದು ನಿಮಿಷ ಮನೆ ಒಳಗಿರಲ್ಲ, ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತಾನೆ. ಇವ್ನು ಹುಡ್ಕೋದು ಒಂದು ದೊಡ್ಡ ಕೆಲಸ ನನಗೆ. ಈ ಮನೆ ಕೆಲಸ ಅಲ್ದಿರ ಇವ್ನು ಹುಡ್ಕೋದು ಬೇರೆ ಒಂದು ಕೆಲಸ. ಏನೋ ಹೋಗೇ ಸಂಗೀತ, ನೀನು ಮುಂಚೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ನಂಗಂತೂ ಆಶ್ಚರ್ಯನೇ ಅಮ್ಮ. ಎಷ್ಟೊಂದು ಜವಾಬ್ದಾರಿಯಿಂದ ಮಾತಾಡ್ತಾ ಇದೆಯಾ. ಇದು ನಮ್ಮ ಸಂಗೀತನೇನಾ ಅಂತ ಅನಿಸ್ತಾಯ್ತು ನನಗೆ. ನಾನೇ ಅತ್ತೆ ಸಂಗೀತನೇ, ಸಂಶಯನೇ ಬೇಡ. ಯಾಕಂತಂದರೆ ಇವಾಗ ಜವಾಬ್ದಾರಿ ಜಾಸ್ತಿ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಅಮ್ಮ ಅಮ್ಮ ಬಾಮ್ಮ, ಜ್ಯೋತಿ ಇಲ್ಲಿದ್ದೀನಿ ಬಾ. ಅಮ್ಮ ಹಾಲು ಕೊಡು ಬಾಮ್ಮ. ಕೊಡ್ತೀನಮ್ಮ. ಮುಖನೂ ಕೈ ಕಾಲು ತೊಳ್ಕೊಂಡು ನೋಡಿ, ಅಷ್ಟೊತ್ತು ಕಾಲು ಬಿಸಿ ಮಾಡಿಕೊಡ್ತೀನಿ. ಯಾರಮ್ಮ ಇವರು? ಇವರಾ ನಮ್ಮಪ್ಪ ಅವರಲ್ಲ, ಅವ್ರ ತಂಗಿ, ನಮ್ಮತ್ತೆ. ಯಾರೇ ಇದು ಸಂಗೀತ ನಿನ್ನ ಅಮ್ಮ ಅಮ್ಮ ಅಂತ ಕರಿತಾ ಇದ್ದಾಳೆ? ನನ್ನ ಮಗಳು ಅತ್ತೆ, ನನ್ನ ಮಗಳು SLC ಓದ್ತಾ ಇದ್ದಾಳೆ. ಸ್ಕೂಲಿಂದ ಇವಾಗ ಬಂದು ಹಾಲು ಸ್ನ್ಯಾಕ್ಸು ಏನಾದರೂ ಕೊಡ್ತಾ ಇದ್ದೆ ಡೈಲಿ. ಇವಾಗ ನೀವು ಬಂದ್ರಲ್ಲ, ಮಾತಾಡೋದ್ರಲ್ಲಿ ಮರ್ತೋಗ್ಬಿಟ್ಟೆ. ನಡಿಯಮ್ಮ ಜೊತೆ ಹೋಗಮ್ಮ, ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಿ ಕೊಡ್ತೀನಿ. ಸರಿನಮ್ಮ. ಏನಿದು ವಿಚಿತ್ರವಾಗೈತೆ? ಮಗಳು ಅಂತೀಯಲ್ಲೇ, ಯಾರೇ ಅದು ಮಗಳು? ಅಯ್ಯೋ ಅತ್ತೆ, ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವ್ರ ಮೊದಲನೇ ಹೆಂಡತಿ ಮಗಳು. ಇವ್ರಿಗೆ ಮುಂಚೆನೇ ಮದುವೆ ಆಗಿತ್ತಾ? ಹ್ಞೂ ಅತ್ತೆ, ಮದುವೆ ಆಗಿತ್ತು, ಗೊತ್ತಿತ್ತು ನನಗೂ ವಿಷಯ. ಏನೇ ಸಂಗೀತ ಇದು ನಿನ್ನ ಕತೆ? ನಿನ್ನ ಜೀವನ ಏನೇ ಇದು? ನನಗೆ ನೋಡಿದ್ರೆ ನೀನು ಅಯ್ಯೋ ಅನಿಸ್ತೈತೆ ಸಂಗೀತ. ಯಾರಿಗೂ ಬೇಡಮ್ಮ ನಿನ್ನಷ್ಟು ಕಷ್ಟ. ನನಗೇನು ಕಷ್ಟ ಇಲ್ಲ ಅತ್ತೆ, ನಾನು ಆರಾಮಾಗಿದ್ದೀನಿ. ನೀವೇನೋ ಕಷ್ಟ ಅಂತ ಹೇಳ್ತಾ ಇದ್ದೀರಾ. ನಾನು ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ. ಅಲ್ಲೇ ಮೊದಲೇ ಮದುವೆ ಆಗಿದೆ ಅಂತ ಗೊತ್ತಾಗಿ ಮತ್ತೆ ಮದುವೆ ಆಗಿದೆಯಾ? ಮುಂಚೆ ನೋಡಿದ್ರೆ ಒಂದ್ಸರಿ ಹಂಗೆ ಆಯಿತು, ಇವಾಗ ನೋಡಿದ್ರೆ ಹಿಂಗೆ. ಏನೇ ಇದು ನಿನ್ನ ಪಜ್ಜಿತಿ? ಮತ್ತೆ ಪಾಲಕ್ಕೆ ಬಂದಿದ್ದು ಪಂಚಾಮೃತ. ಏನೇ ಕಷ್ಟ ಬಂದ್ರೂ ಎದುರಿಸೋ ಶಕ್ತಿ ನನಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿದ್ದು. ಈ ಸದ್ಯಕ್ಕೆ ನನಗೇನು ತೊಂದರೆ ಇಲ್ಲ ಅತ್ತೆ, ನಾನು ಆರಾಮಾಗಿದ್ದೀನಿ. ಮನೇಲಿ ರಾಣಿ ಥರ. ಎಲ್ಲ ಜವಾಬ್ದಾರಿ ನಂದೆ. ಒಂದು 10 ರೂಪಾಯಿ ಬಂದರೂ ನನ್ನ ಕೈಲೇ ಬರುತ್ತೆ, ಒಂದು 10 ರೂಪಾಯಿ ಆಚೆ ಹೋಗ್ಬೇಕಂದ್ರೂ ನನ್ನ ಕೈಯಿಂದನೇ ಹೋಗುತ್ತೆ. ನನಗೇನು ತೊಂದರೆ ಇಲ್ಲ ಅತ್ತೆ, ನಾನು ಖುಷಿಯಾಗಿದ್ದೀನಿ. ನೀವ್ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ತೋಟಕ್ಕೆ ಹೋಗಲ್ವಾ ರೀ? ನಿಮ್ಮನ್ನೇ ತೋಟಕ್ಕೆ ಹೋಗಲ್ವಾ ನೀವು? ಅಯ್ಯೋ ಮಾತಿಲ್ಲ ಕತೆ ಇಲ್ಲ. ಏನಾಯ್ತು ನಿಮಗೆ? ತೋಟಕ್ಕೆ ಹೋಗಲ್ವಾ? ಅಯ್ಯೋ ಯಾಕೆ, ಏನಾಯ್ತು? ಇವ್ರು ಹಿಂಗೆ ನಿಂತ್ಕೊಂಡ್ಬಿಟ್ಟವ್ರೆ. ಏನಾದರೂ ಪ್ರಾಬ್ಲಮ್ ಆಯ್ತೇನೆ? ಏನೂ ಇಲ್ಲ ಅತ್ತೆ, ಅದೇನು ಇವತ್ತು ಮಾತಾಡದೆ ಸೈಲೆಂಟಾಗಿ ನಿಂತ್ಕೊಂಡಿದ್ದಾರೆ. ಆ ಥರ ಏನೂ ತೊಂದರೆ ಇಲ್ಲ. ಬಂದೋಳಮ್ಮ, ಜ್ಯೋತಿ ಅಕ್ಕ ಬಂದ್ಲು. ಅಜ್ಜಿನಮ್ಮ, ಅಜ್ಜಿ ಸರಿಯಾಗಿ ಎದ್ದು ನೋಡು ಯಾರು ಅಂತ. ಉನಪ್ಪ, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ದೀಯಾ? ನಾನಾ ಅವಾಗೆ ನಾನು ಬನ್ನಪ್ಪ. ನಮ್ಮೂರಿಗೆ ಬರಲ್ಲ? ಬರಲ್ಲ, ನಾನು ಈಚೆಗೆ ಹೋಗಬೇಕು. ಬರಲ್ಲ ನಾನು, ಅಮ್ಮ ಬಂದಾಗ ಜೊತೆ ಬರ್ತೀನಿ. ಇಲ್ಲೆಲ್ಲ ಫ್ರೆಂಡ್ಸ್ ಇಲ್ಲ, ಏನೂ ಇಲ್ಲ. ಬಾ, ಅಲ್ಲಿ ಆಟ ಆಡ್ಕಣಿಯ. ಅಲ್ಲೆಲ್ಲ ಜಾಸ್ತಿ ಜನ ಫ್ರೆಂಡ್ಸ್ ಅವರೇ. ಅವಳೆ ದಿಂಪಿ ಅಕ್ಕ, ಗುಂಡಣ್ಣ, ಮಂದಣ್ಣ, ಅವಳೆ ಜೋಡಿ ಅಕ್ಕ ಎಲ್ಲ ಅವಳೆ. ಒತ್ತ ಅಕ್ಕ, ಆರ್ತಿ ಅಕ್ಕ ಎಲ್ಲರೂ ಅವಳೆ. ನಾನು ಯಾವಾಗ ಅವಳ ಜೊತೆನೇ ಆಟ ಆಡೋದು. ಗುಂಡು, ನಾಗಮ್ಮ ಎಲ್ಲನೂ. ಬಬ್ಲು, ಇವಾಗ ಏಟ್ ಬೀಳ್ತೈತೆ ನಿಂಗೆ? ಅಜ್ಜಿ ಫ್ರೆಂಡು ಗುಂಡರಾದಮ್ಮ ಹೊಡಿತಾರೆ ಅಜ್ಜಿ ಇವಾಗ ನಿನ್ನನ್ನು. ಹೌದಲ್ಲೇ ಸಂಗೀತ, ನಾನು ಆ ರಾಧಮ್ಮನ ವಿಷಯನೇ ಮರ್ತೋಗ್ಬಿಟ್ಟಿದ್ದೀನಿ. ಆ ರಾಧಮ್ಮನಿಗೂ ನಿಮಗೂ ಏನೋ ಸಂಬಂಧ ಅಂತ ಹೇಳಿದ್ರಲ್ಲ ಅತ್ತೆ. ನಮ್ಮ ಭಾವ ಇದ್ದಾರಲ್ಲ, ಅಂದರೆ ಇವರಣ್ಣ, ಅವ್ರ ಮೊದಲನೇ ಹೆಂಡತಿ ರಾಧಮ್ಮ. ಇವಾಗ ಪ್ರೆಗ್ನೆಂಟ್ ಆಗಿದ್ರಲ್ಲ, ಅವರು 2ನೇ ಹೆಂಡತಿ. ಅಂದರೆ ನನಗೆ ಓರ್ಗಿತ್ತಿ ಆಗಬೇಕು. ಓ, ಹಂಗಾದರೆ ನಿಮ್ಮ ಇವರು ಅವ್ರಕ ಮೈದನಾಗಬೇಕು. ಹೌದು, ಮೈದನಾಗಬೇಕು. ರಾಧಮ್ಮನ ಮನೆಗೆ ಹೋಗ್ಬಿಟ್ಟು ಬರಬೇಕು ಸಂಗೀತ. ಮಾತಾಡ್ಸ್ಬೇಕು, ಅಮ್ಮನ ಮಾತಾಡಿಸಿ ಎಷ್ಟು ದಿನ ಆಗಿತ್ತು. ಊರಾಗಿಲ್ಲ ಅನಿಸ್ತೈತತ್ತೆ. ಯಾವಾಗ ನೋಡು ಬಾಕ್ಲಾಗಿರ್ತೈತೆ. ಅವ್ರು ಯಾರೋ ಅಂದರು ಏನೋ ಹುಷಾರಿಲ್ಲಂತೆ, ಮಗಳ ಮನೆಗೆ ಹೋಗೋಳೆ ಬೆಂಗಳೂರ್ಕ ಅಂತ. ಊರಾಗಿಲ್ಲ ಅನಿಸ್ತೈತೆ. ಓ ಹೌದಾ, ಸರಿ.